ಒಂದ್ ಕಡೆ ಇಸ್ರೇಲ್ ಇರಾನ್ ಯುದ್ಧ, ಮತ್ತೊಂದ್ ಕಡೆ ದಿನೇ ದಿನೇ ಏರುತ್ತಿರುವ ಇಂಧನ ಬೆಲೆಗಳು. ಇನ್ನೇನು ಮೂರನೇ ಮಹಾಯುದ್ಧ ಶುರುವಾಗುತ್ತಾ? ಪ್ರಪಂಚದಾದ್ಯಂತ ತೈಲಕ್ಕಾಗಿ, ಎನರ್ಜಿಗಾಗಿ ಹಾಹಾಕಾರ ಶುರುವಾಗುತ್ತಾ ಅಂತ ಇಡೀ ಪ್ರಪಂಚವೇ ಭಯದಲ್ಲಿರುವಾಗ ಭಾರತಕ್ಕೆ ದಿಢೀರನೆ ಒಂದು ಬೃಹತ್ ಜಾಕ್ಪಾಟ್ ಹೊಡೆದಿದೆ. ಹೌದು, ಯಾರು ಊಹಿಸದ ಜಾಗದಲ್ಲಿ ನಮ್ಮ ಕಡಲ ತಳದಲ್ಲಿ ಒಂದು ಅಗಾಧವಾದ ನಿಧಿ ಪತ್ತೆಯಾಗಿದೆ. ಇದು ಚಿನ್ನ ಬೆಳ್ಳಿಯ ನಿಧಿ ಅಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ಇಡೀ ಭಾರತದ ಆರ್ಥಿಕತೆಯ ತಲೆ ಬರಹವನ್ನೇ ಬದಲಾಯಿಸಬಲ್ಲ, ಅಮೆರಿಕ ಚೀನಾಗಳಿಗೂ ನಡುಕ ಹುಟ್ಟಿಸಬಲ್ಲ ಬೃಹತ್ ನ್ಯಾಚುರಲ್ ಗ್ಯಾಸ್ನ ನಿಧಿ. ಹಾಗಾದರೆ ಏನಿದು ರಹಸ್ಯ? ಎಲ್ಲಿ ಸಿಕ್ಕಿದೆ ನಿಧಿ? ಇದರಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ನಮ್ಮ ದೇಶದ ಪೆಟ್ರೋಲಿಯಂ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಭಾರತದ ಅಂಡಮಾನ್ ಸಮುದ್ರದ ಆಳದಲ್ಲಿ ಆಯಿಲ್ ಇಂಡಿಯಾ ಸಂಸ್ಥೆಗೆ ನೈಸರ್ಗಿಕ ಅನಿಲ ಅಥವಾ ನ್ಯಾಚುರಲ್ ಗ್ಯಾಸ್ನ ಹೊಸ ಮೂಲ ಪತ್ತೆಯಾಗಿದೆ. ಇದನ್ನ ಕೇಳಿದ ತಕ್ಷಣ ನಿಮ್ಗನ್ನಿಸಬಹುದು, ಏನ್ ಸರ್, ಗ್ಯಾಸ್ ತಾನೇ ಸಿಕ್ಕಿರೋದು, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪ ಅಂತ. ಆದರೆ ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಗ್ಯಾಸ್ ಸಿಕ್ಕಿರೋದು ಬರೀ ಒಂದು ನ್ಯೂಸ್ ಅಲ್ಲ. ಇದು ನಮ್ಮ ಭಾರತದ ಎಕಾನಮಿ, ನಮ್ಮ ಸೇನೆ ಮತ್ತು ನಮ್ಮ ಜೇಬಿಗೆ ನೇರವಾಗಿ ಕನೆಕ್ಟ್ ಆಗಿರುವ ಒಂದು ದೊಡ್ಡ ಗೇಮ್. ಸ್ನೇಹಿತರೆ, ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಾವು ಪ್ರತಿದಿನ ಬಳಸುವ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲದಕ್ಕೂ ನಾವು ಬೇರೆ ದೇಶಗಳ ಮುಂದೆ ಕೈ ಕಟ್ಟಿ ನಿಲ್ಲಬೇಕು. ನಿಮ್ಗೆ ಆಶ್ಚರ್ಯವಾಗಬಹುದು, ನಾವು ಬಳಸುವ 85% ಹೆಚ್ಚು ತೈಲ ಮತ್ತು 50ಕ್ಕಿಂತ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಅನ್ನ ನಾವು ಬೇರೆ ದೇಶಗಳಿಂದಲೇ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಮಿಡ್ಲ್ ಈಸ್ಟ್ ದೇಶಗಳಲ್ಲಿ ಅಥವಾ ಅಮೆರಿಕ ಇರಾನ್ ನಡುವೆ ಒಂದು ಸಣ್ಣ ಯುದ್ಧವಾದರೂ ಸಾಕು, ಅದರ ನೇರ ಎಫೆಕ್ಟ್ ನಮ್ಮ ಭಾರತದ ಮೇಲೆ ಆಗುತ್ತೆ. ಅಲ್ಲಿ ಬಾಂಬ್ ಬಿದ್ದರೆ ಇಲ್ಲಿ ನಿಮ್ಮ ಜೇಬಿಗೆ ಬೆಂಕಿ ಬೀಳುತ್ತೆ. ನಾವು ಡಾಲರ್ಗಳಲ್ಲಿ ಹಣ ಕೊಡಬೇಕಾಗುತ್ತೆ. ಇದರಿಂದ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ, ವ್ಯಾಪಾರದಲ್ಲಿ ಕೊರತೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ರಾಜಕೀಯವಾಗಿ ನಮ್ಮ ದೇಶದ ಪರಿಸ್ಥಿತಿ ದುರ್ಬಲವಾಗುತ್ತೆ. ಇದು ಎಂಥ ಡೇಂಜರ್ ಪರಿಸ್ಥಿತಿ ಅಲ್ವಾ? ಇಷ್ಟು ದಿನ ನಮ್ಮ ದೇಶದಲ್ಲಿ ತೈಲ ಮತ್ತು ಗ್ಯಾಸ್ ಅಂದರೆ ಕೇವಲ ಮುಂಬೈ ಕೃಷ್ಣ, ಗೋದಾವರಿ ಬೇಸಿನ್, ಅಸ್ಸಾಂ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಮಾತ್ರ ಸ್ವಲ್ಪ ಸಿಗ್ತಾ ಇತ್ತು. ಆದರೆ ಅಂಡಮಾನ್ ನಿಕೋಬಾರ್ ಅಂದ್ರೆ ಬರೀ ಪ್ರವಾಸಿಗರು ಹೋಗುವ ಜಾಗ, ಅಲ್ಲೇನೂ ಇಲ್ಲ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಅಲ್ಲಿ ಅನ್ವೇಷಣೆ ಮಾಡೋದೇ ಒಂದು ದೊಡ್ಡ ರಿಸ್ಕ್ ಆಗಿದ್ದರಿಂದ ಅದನ್ನ ಫ್ರಾಂಟಿಯರ್ ಬೇಸಿನ್ ಅಂತ ಕರೆತಿದ್ರು. ನಮ್ಮ ಭೂಗರ್ಭ ಶಾಸ್ತ್ರಜ್ಞರು ಮಾತ್ರ ಒಂದು ಮಾತು ಹೇಳ್ತಾನೆ ಇದ್ರು, ಅಂಡಮಾನ್ ಬೇಸಿನ್ ಕೆಳಗೆ ಒಂದು ದೊಡ್ಡ ಬೃಹತ್ ಹೈಡ್ರೋಕಾರ್ಬನ್ ಬೆಲ್ಟ್ ಇದೆ ಅಂತ. ಅಂದರೆ ಮಯನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಗ್ಯಾಸ್ ಸಿಗ್ತಿದೆ ಅಂದ ಮೇಲೆ ಅದೇ ಲೈನ್ನಲ್ಲಿ ಬರುವ ಅಂಡಮಾನ್ನಲ್ಲಿ ಯಾಕೆ ಸಿಗಬಾರ್ದು? ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಅವರು ವಾದ ಮಾಡ್ತಿದ್ರು. ಆ ವಾದ ಇವತ್ತು ನಿಜವಾಗಿದೆ. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಕಾರ್ಯಾಚರಣೆಗೆ ಇಳಿದಿದ್ದು ಆಯಿಲ್ ಇಂಡಿಯಾ ಸಂಸ್ಥೆ. ಅಂಡಮಾನ್ ದ್ವೀಪಗಳ ಉತ್ತರ ಭಾಗದಲ್ಲಿರುವ ಶ್ರೀ ವಿಜಯಪುರಂನಿಂದ ಸಮುದ್ರದ ಕಡೆಗೆ ಸುಮಾರು 15 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಸಿಗುವುದೇ ಆ ರಹಸ್ಯ ಜಾಗ. ಇದನ್ನೇ ಅವರು ವಿಜಯಪುರಂ 3 ವೆಲ್ ಅಂತ ಕರೀತಾರೆ. ನೀವೊಮ್ಮೆ ಕಣ್ಮುಚ್ಚಿ ಊಹಿಸಿಕೊಳ್ಳಿ, ಸಮುದ್ರದ ಬೃಹತ್ ಅಲೆಗಳ ಮಧ್ಯೆ ಕರಾವಳಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ತಳಕ್ಕೆ ಯಂತ್ರಗಳನ್ನು ಇಳಿಸಬೇಕು. ಅಲ್ಲಿ ಬರೀ ನೀರಿನ ಆಳವೇ ಬರೋಬ್ಬರಿ 335 ಮೀಟರ್ ಇದೆ. ಅಷ್ಟೇ ಅಲ್ಲ, ಆ ಸಮುದ್ರದ ತಳ ಸಿಕ್ಕಿದ ಮೇಲೆ ಅಲ್ಲಿಂದ ಭೂಮಿಯ ಒಳಗೆ ಗಟ್ಟಿಮುಟ್ಟಾದ ಬಂಡೆಗಳನ್ನು ಕೊರೆದುಕೊಂಡು ಬರೋಬ್ಬರಿ 1900 ಮೀಟರ್ಗಿಂತ ಹೆಚ್ಚು ಆಳಕ್ಕೆ ಡ್ರಿಲ್ಲಿಂಗ್ ಮಾಡಿದ್ದಾರೆ. 1900 ಮೀಟರ್ ಅಂದರೆ ಸುಮ್ಮನೆನಾ? ಕತ್ತಲು, ಸಿಕ್ಕಾಪಟ್ಟೆ ಪ್ರೆಷರ್. ಅಲ್ಲಿ ಒಂದು ಸಣ್ಣ ತಪ್ಪು ಆದರೂ ಇಡೀ ಪ್ರಾಜೆಕ್ಟ್ ನೀರಲ್ಲಿ ಹೋಮ ಮಾಡಿದಂತೆ. ಆದರೆ ಆ 1900 ಮೀಟರ್ ಆಳದಲ್ಲಿ ಕಾದಿತ್ತು ಒಂದು ಬೃಹತ್ ಆಶ್ಚರ್ಯ. ಹೌದು, ಅಲ್ಲಿ ನ್ಯಾಚುರಲ್ ಗ್ಯಾಸ್ನ ಬೃಹತ್ ಭಂಡಾರವೇ ಪತ್ತೆಯಾಗಿದೆ. ಇದನ್ನ ಕೇಳ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ ಅಲ್ವಾ? ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಇದೆ. ಅಂಡಮಾನ್ನಲ್ಲಿ ಗ್ಯಾಸ್ ಸಿಕ್ಕಿರೋದು ಇದೇ ಮೊದಲ ಬಾರಿಯಲ್ಲ. ಹೌದು, ಕಳೆದ ವರ್ಷ ವಿಜಯಪುರಂ 2 ಅನ್ನುವ ಜಾಗದಲ್ಲಿ ಮೊದಲ ಬಾರಿಗೆ ನ್ಯಾಚುರಲ್ ಗ್ಯಾಸ್ ಪತ್ತೆಯಾಗಿತ್ತು. ಆ ಜಾಗ ಕರಾವಳಿಯಿಂದ 17 ಕಿಲೋಮೀಟರ್ ದೂರದಲ್ಲಿತ್ತು. ಅಲ್ಲಿ ನೀರಿನ ಆಳ 295 ಮೀಟರ್ ಮತ್ತು ಬರೋಬ್ಬರಿ 2650 ಮೀಟರ್ ಆಳದಲ್ಲಿ ಡ್ರಿಲ್ ಮಾಡಲಾಗಿತ್ತು. ಅಲ್ಲಿ ಸಿಕ್ಕ ಗ್ಯಾಸ್ನಲ್ಲಿ 89% ಮೀಥೇನ್ ಅಂಶ ಇತ್ತು. ಮೀಥೇನ್ ಜಾಸ್ತಿ ಇದ್ರೆ ಮಾತ್ರ ಆ ಗ್ಯಾಸ್ ಅನ್ನ ನಾವು ಕಮರ್ಷಿಯಲ್ ಆಗಿ ಅಂದ್ರೆ ಮಾರಾಟಕ್ಕೆ ಬಳಸಬಹುದು ಅನ್ನೋದು ನಿಮ್ಗೆ ಗೊತ್ತಿರಲಿ.
ಇದರ ಅರ್ಥ ಏನು ಗೊತ್ತಾ? ವಿಜ್ಞಾನಿಗಳ ಪ್ರಕಾರ ನಾವು 50 ಕಡೆ ಹುಡುಕಿದಾಗ ಎಲ್ಲೋ ಒಂದು ಕಡೆ ಗ್ಯಾಸ್ ಸಿಕ್ಕರೆ ಅದು ಬೈ ಚಾನ್ಸ್ ಸಿಕ್ಕಿರಬಹುದು. ಆದರೆ ಒಂದೇ ಏರಿಯಾದಲ್ಲಿ ಅಕ್ಕಪಕ್ಕದಲ್ಲಿ ಪದೇ ಪದೇ ಗ್ಯಾಸ್ ಸಿಕ್ತಿದೆ ಅಂದರೆ ಆ ಇಡೀ ಜಾಗದ ಕೆಳಗೆ ಒಂದು ಬೃಹತ್ ನ್ಯಾಚುರಲ್ ಗ್ಯಾಸ್ನ ಸಮುದ್ರವೇ ಅಡಗಿದೆ ಅನ್ನೋದು ಪಕ್ಕಾ ಆಯಿತು. ಇಲ್ಲಿ ಇನ್ನೊಂದು ದೊಡ್ಡ ಗೇಮ್ ಚೇಂಜರ್ ಅಂದರೆ ನಮ್ಮ ಸರ್ಕಾರದ ಹೊಸ ಪಾಲಿಸಿ. ಮೊದಲೆಲ್ಲ ಸರ್ಕಾರ ತಾನೇ ಜಾಗ ಫಿಕ್ಸ್ ಮಾಡಿ ಬನ್ನಿ ಇಲ್ಲಿ ಡ್ರಿಲ್ ಮಾಡಿ ಅಂತ ಕಂಪನಿಗಳಿಗೆ ಹೇಳ್ತಿತ್ತು. ಇದರಿಂದ ಅಷ್ಟೊಂದು ರಿಸಲ್ಟ್ ಸಿಗ್ತಿರ್ಲಿಲ್ಲ. ಆದರೆ ಈಗ ಸರ್ಕಾರ OALP ಅನ್ನುವ ಹೊಸ ಮಾಸ್ಟರ್ ಪ್ಲಾನ್ ತಂದಿದೆ. ಇದರರ್ಥ ನೋಡಪ್ಪ ಕಂಪನಿಗಳೇ, ಇಡೀ ಭಾರತದಲ್ಲಿ ನಿಮಗೆ ಎಲ್ಲಿ ಡೌಟ್ ಇದೆಯೋ ಆ ಜಾಗವನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾವು ಪರ್ಮಿಷನ್ ಕೊಡ್ತೀವಿ ಅಂತ. ಇದೇ ಪಾಲಿಸಿಯಲ್ಲಿ ಈ ಕಂಪನಿಗಳೇ ಅಂಡಮಾನ್ ಬ್ಲಾಕ್ ಅನ್ನ ಐಡೆಂಟಿಫೈ ಮಾಡಿದ್ದು. ಒಮ್ಮೆ ಊಹಿಸಿ, 100 ವರ್ಷಗಳಿಂದ ನಮ್ಮ ಕಣ್ಣ ಮುಂದೆಯೇ ಇದ್ದ ಆ ಬೃಹತ್ ನಿಧಿ ಈಗ ತಂತ್ರಜ್ಞಾನ ಮತ್ತು ಸರಿಯಾದ ನಿರ್ಧಾರದಿಂದ ನಮ್ಮ ಕೈ ಸೇರಲು ರೆಡಿಯಾಗಿದೆ. ಬನ್ನಿ ಈಗ ಇದರ ಅಸಲಿ ಆಟವನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಈ ನ್ಯಾಚುರಲ್ ಗ್ಯಾಸ್ ನಮಗೆ ಇಷ್ಟೊಂದು ಇಂಪಾರ್ಟೆಂಟ್? ನೋಡಿ, ಪ್ರಪಂಚ ಈಗ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲಿನಿಂದ ದೂರ ಹೋಗಿ ಸೋಲಾರ್, ವಿಂಡ್ ಎನರ್ಜಿ ಕಡೆಗೆ ಶಿಫ್ಟ್ ಆಗ್ತಿದೆ. ಆದರೆ ರಾತ್ರೋರಾತ್ರಿ ಜಗತ್ತು ಬದಲಾಗೋದಕ್ಕೆ ಸಾಧ್ಯನಾ? ಇಲ್ಲ. ಈ ಗ್ಯಾಪನ್ನು ತುಂಬೋದೇ ಈ ನ್ಯಾಚುರಲ್ ಗ್ಯಾಸ್. ಇದನ್ನು ಟ್ರಾನ್ಸಿಷನ್ ಫ್ಯೂಯಲ್ ಅಂತ ಕರೀತಾರೆ. ಇದು ಕಲ್ಲಿದ್ದಲಿಗಿಂತ ಕಡಿಮೆ ಕಾರ್ಬನ್ ಬಿಡುಗಡೆ ಮಾಡುತ್ತೆ, ಪರಿಸರಕ್ಕೆ ಅಷ್ಟು ಹಾನಿಕಾರಕವಲ್ಲ ಮತ್ತು ಫರ್ಟಿಲೈಸರ್ ಪ್ಲಾಂಟ್ಗಳಿಗೆ, ಪವರ್ ಜನರೇಷನ್ಗೆ, ಸಿಟಿ ಗ್ಯಾಸ್ ನೆಟ್ವರ್ಕ್ಗಳಿಗೆ, ಟ್ರಾನ್ಸ್ಪೋರ್ಟ್ಗೆ ಇದು ಹೇಳಿ ಮಾಡಿಸಿದ ಇಂಧನ. ಇನ್ನು ಭೌಗೋಳಿಕವಾಗಿ ನೋಡಿದ್ರೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮಲಕ್ಕಾ ಜಲಸಂಧಿಯ ಪಕ್ಕದಲ್ಲೇ ಇವೆ. ಮಲಕ್ಕಾ ಜಲಸಂಧಿ ಅಂದ್ರೆ ಪ್ರಪಂಚದ 1/3 ಭಾಗದಷ್ಟು ಗ್ಲೋಬಲ್ ಟ್ರೇಡ್ ನಡೆಯೋದೇ ಈ ದಾರಿಯಲ್ಲಿ. ಈ ಜಾಗದಲ್ಲಿ ಭಾರತ ಈ ರೀತಿ ಆಫ್ ಶೋರ್ ಎನರ್ಜಿ ಪ್ರಾಜೆಕ್ಟ್ಗಳಲ್ಲಿ ಸಕ್ಸಸ್ ಕಂಡ್ರೆ ನಮ್ಮ ಸೇನೆಯ ಕಡಲ ಪ್ರಭಾವ ಹೆಚ್ಚಾಗುತ್ತೆ, ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ಮತ್ತು ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಭಾರತನೇ ಕಿಂಗ್ ಆಗಿ ಮೆರೆಯುತ್ತೆ. ಇದನ್ನೇ ನಮ್ಮ ಪಾಲಿಸಿ ಮೇಕರ್ಸ್ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರೋದು. ಹಾಗಾದ್ರೆ ನಾಳೆಯಿಂದನೇ ಅಂಡಮಾನ್ನಿಂದ ಗ್ಯಾಸ್ ನುಗ್ಗಿ ಬಂದು ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುತ್ತಾ? ಇಲ್ಲ, ದಯವಿಟ್ಟು ಭ್ರಮೆಯಲ್ಲಿ ಇರಬೇಡಿ. ಸದ್ಯಕ್ಕೆ ಆಗಿರೋದು ಕೇವಲ ಡಿಸ್ಕವರಿ, ಅಂದರೆ ಪತ್ತೆಯಾಗಿದೆ ಅಷ್ಟೇ. ಈಗ ಆಯಿಲ್ ಇಂಡಿಯಾ ಸಂಸ್ಥೆ ಆ ಗ್ಯಾಸ್ನ ಸ್ಯಾಂಪಲ್ ತೆಗೆದುಕೊಂಡು ಟೆಸ್ಟ್ ಮಾಡ್ತಿದೆ. ಅದರಲ್ಲಿ ಮೀಥೇನ್ ಎಷ್ಟಿದೆ, ಕಲ್ಮಶ ಎಷ್ಟಿದೆ, ಅದರ ಕ್ಯಾಲೋರಿಕ್ ವ್ಯಾಲ್ಯೂ ಏನು ಅಂತ ಚೆಕ್ ಮಾಡ್ತಿದ್ದಾರೆ. ಐಸೋಟೋಪ್ ಅನಾಲಿಸಿಸ್ ಮೂಲಕ ಆ ಬಂಡೆಗಳ ರಹಸ್ಯವನ್ನ ಬಿಡಿಸ್ತಿದ್ದಾರೆ. ಆ ಜಲಾಶಯದ ಸೈಜ್ ಎಷ್ಟರ ಮಟ್ಟಿಗೆ ಗ್ಯಾಸ್ ಹೊರತೆಗೆಯಬಹುದು, ಪ್ರೊಡಕ್ಷನ್ ರೇಟ್ ಏನಾಗಿರುತ್ತೆ, ಇವೆಲ್ಲ ಲೆಕ್ಕಾಚಾರ ಆದ್ಮೇಲೇನೆ ಕಮರ್ಷಿಯಲ್ ಆಗಿ ಲಾಭ ಆಗುತ್ತಾ ಇಲ್ವಾ ಅಂತ ನಿರ್ಧಾರ ಆಗೋದು. ಇಲ್ಲಿ ಕೆಲವು ಅತಿ ದೊಡ್ಡ ಸವಾಲುಗಳು ಕೂಡ ಇದೆ. ನಡು ಸಮುದ್ರದಲ್ಲಿ ಅಷ್ಟೊಂದು ಆಳದಿಂದ ಗ್ಯಾಸ್ ತೆಗೆಯೋದು ಅಂದರೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಬೇಕು. ಜೊತೆಗೆ ಅಂಡಮಾನ್ ನಿಕೋಬಾರ್ ಅಂದರೆ ಒಂದು ಸೂಕ್ಷ್ಮ ಪರಿಸರವಿರುವ ಜಾಗ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ನಿಕೋಬಾರ್ ಬಳಿಗೆ ಹೋಗಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನಿಂದ ಅಲ್ಲಿನ ಸೂಕ್ಷ್ಮ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಹೀಗಿರುವಾಗ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಕಮರ್ಷಿಯಲ್ ಆಗಿ ಈ ಗ್ಯಾಸ್ ಅನ್ನ ಹೊರತೆಗೆಯೋದು ಕಂಪನಿಗಳಿಗೆ ಒಂದು ದೊಡ್ಡ ರಿಸ್ಕ್ ಮತ್ತು ಭಾರತದ ಮುಂದಿರುವ ಅತಿ ದೊಡ್ಡ ಚಾಲೆಂಜ್. ಆದರೆ ಏನೇ ಸವಾಲುಗಳಿರಲಿ, ಈ ಆವಿಷ್ಕಾರ ಮಾತ್ರ ಭಾರತದ ಭವಿಷ್ಯದ ಪಾಲಿಗೆ ಒಂದು ಹೊಸ ಭರವಸೆಯ ಬೆಳಕು. ಪೆಟ್ರೋಲಿಯಂ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ಇದನ್ನ ಸುಮ್ಮನೆ ಓಷಿಯನ್ ಆಫ್ ಎನರ್ಜಿ ಅಪರ್ಚುನಿಟೀಸ್ ಅಂದರೆ ಶಕ್ತಿಯ ಅವಕಾಶಗಳ ಸಾಗರ ಅಂತ ಕರೆದಿಲ್ಲ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅಂಡಮಾನ್ ಸಮುದ್ರದಿಂದಲೇ ನಮಗೆ ಬೇಕಾದ ಅಷ್ಟು ನ್ಯಾಚುರಲ್ ಗ್ಯಾಸ್ ಸಿಕ್ಕರೆ ನಾವು ಇನ್ಯಾವುದೋ ದೇಶದ ಮುಂದೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಇರಲ್ಲ. ನಮ್ಮ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ನಮ್ಮ ದೇಶದ ಹಣ ನಮ್ಮಲ್ಲೇ ಉಳಿಯುತ್ತೆ, ನಮ್ಮ ರೂಪಾಯಿ ಮೌಲ್ಯ ಗಟ್ಟಿಯಾಗುತ್ತೆ. ಪ್ರಪಂಚದ ಬಲಿಷ್ಠ ರಾಷ್ಟ್ರವಾಗಿ, ಎನರ್ಜಿ ಸೆಕ್ಯೂರ್ಡ್ ರಾಷ್ಟ್ರವಾಗಿ ಭಾರತ ತಲೆ ಎತ್ತಿ ನಿಲ್ಲುತ್ತೆ. ಆ ಸುವರ್ಣ ದಿನಕ್ಕಾಗಿ ನಾವೆಲ್ಲರೂ ಕಾಯೋಣ. ಇದಿಷ್ಟು ಅಂಡಮಾನ್ ಸಮುದ್ರದ ಆಳದಲ್ಲಿ ಸಿಕ್ಕಿರುವ ಗ್ಯಾಸ್ ನಿಧಿಯ ಕಂಪ್ಲೀಟ್ ಡೀಟೇಲ್ಸ್. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ನಿಮ್ಮ ನಾಲೆಡ್ಜ್ ಸ್ವಲ್ಪನಾದರೂ ಜಾಸ್ತಿ ಆಗಿದ್ರೆ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ಗಳು ಕೂಡ ನಮಗೆ ಇನ್ನಷ್ಟು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ, ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಈ ಗುಡ್ ನ್ಯೂಸ್ ತಿಳಿಸಿ. ಭಾರತದ ಈ ಸಾಧನೆ, ಈ ಹೊಸ ಡಿಸ್ಕವರಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.